ನೇರ ನುಡಿ ದಿವ್ಯ ಉತ್ತರ. ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರು ಸನ್ಯಾಸಿಗಳ ಸಂಸಾರಿಗಳ ಸಂಸಾರಿಗಳ ಅಂತಕ್ಕಂಥದ್ದು ತುಂಬ ಜನಕ್ಕೆ ಒಂದು ಗೊಂದಲ ಇದೆ. ನೋಡಿ, ಶರಣರು ಎಲ್ಲರೂ ಕೂಡ ಬಹುತೇಕ ಜನ ಎಲ್ಲರೂ ಸಂಸಾರಿಗಳೇ. ಇನ್ನು ಸನ್ಯಾಸಿಗಳಾಗಿದ್ದವ್ರು ಯಾರಪ್ಪ ಅಂತಂದರೆ ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಮಡಿವಾಳ ಮಾಚಿದೇವ, ಈ ರೀತಿ ಕೆಲವರು ಮಾತ್ರನೇ ಸನ್ಯಾಸಿಗಳಾಗಿದ್ದಂಥವ್ರು. ಉಳಿದಂತಹ ಎಲ್ಲ ಶರಣರು 770 ಅಮರಗಣಗಳು, 196,000 ಚರಜಂಗಮರು, ಇವರೆಲ್ಲರೂ ಕೂಡ ಸಂಸಾರಿಗಳಾಗಿದ್ದರು. ಆದರೆ ಒಂದು ವಿಶೇಷ ಶರಣರಲ್ಲಿ ನಾವು ನೋಡೋದೇನಪ್ಪ ಅಂತಂದರೆ, ಸಾಧನೆಯ ಮಾರ್ಗಕ್ಕೆ ಸತಿ ಬೇಕಂತೆ. ಸಾಧನೆಯ ಮಾರ್ಗಕ್ಕೆ ಸತಿ ಜೊತೆಯಲ್ಲಿರಬೇಕು, ಸತಿ ಬೇಕಂತೆ. ಸತಿಗೆ ಪತಿ, ಪತಿಗೆ ಸತಿ, ಆದರೆ ಸಂತಾನವಿರಬಾರದಂತೆ ಅಂತ ಹೇಳ್ತಾರೆ. ಅವರು ಯಾರನ್ನು ಕೂಡ ಸಂತಾನಗಳನ್ನು ಮಾಡ್ಕೊಳ್ಳಲಿಲ್ಲ. ಸತಿಗೆ ಪತಿ, ಪತಿಗೆ ಸತಿ, ಸತಿಗೆ ಪತಿ ಮಗು, ಪತಿಗೆ ಸತಿ ಮಗು, ಒಬ್ರಿಗೊಬ್ಬರು ಮಕ್ಕಳ ಥರನೇ ಬಾಳಿ ಬದುಕಿಬಿಟ್ರು ಅವರೆಲ್ಲರನ್ನು ಕೂಡ. ಆದರೆ ಯಾರನ್ನು ಕೂಡ ಅವರು ಸಂಸಾರಗಳಲ್ಲಿ ಇದ್ಕೊಂಡು ಕೂಡ ಅವರು ಹೆಚ್ಚು ಮುಳುಗಲಿಲ್ಲ. ಮತ್ತು ಅವರು ಈ ಮಕ್ಕಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸಾಧನೆಗೆ ಸಾಧನೆ ಮಾಡಿಕೊಂಡ್ರು, ಒಬ್ರಿಗೊಬ್ಬರು ಪರಸ್ಪರ ಸಹಾಯ ಮಾಡಿಕೊಂಡ್ರು. ಸತಿಗೆ ಪತಿ, ಪತಿಗೆ ಸತಿ, ಸಾಧನೆಗೆ ಸಹಾಯ ಮಾಡಿಕೊಂಡ್ರು. ಆದರೆ ಅವರು ಸಂತಾನ ಮಾಡಿಕೊಂಡಲೇ ಇಲ್ಲ. ಹೀಗಾಗಿ ನಮ್ಮ ಶರಣರು ಬಹುತೇಕ ಸಂಸಾರಿಗಳಾಗಿದ್ದರು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಮತ್ತು ಸಂಸಾರಿಗಳ ಒಂದು ಧರ್ಮ ಇದು. ಈ ಶರಣ ಧರ್ಮ ಅಥವಾ ಬಸವ ಧರ್ಮ ಇದೆಯಲ್ಲ, ಇದು ಸಂಸಾರಿಗಳ ಧರ್ಮ, ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮಗಳು ಸಂಸಾರಿಗಳ ಧರ್ಮನೇ ಹೊರತು ಸನ್ಯಾಸಿಗಳ ಧರ್ಮ ಅಂತ ಯಾವುದು ಇಲ್ಲವೇ ಇಲ್ಲ. ಕೆಲವರು ಸನ್ಯಾಸಿಗಳು ಬಂದು ಇಲ್ಲಿ ಪಾಲು ತೊಗೊಂಡಿರ್ಬೋದು. ಅಂದರೆ ಈ ಧರ್ಮಗಳಲ್ಲಿ ಬಂದು ನಾನು ಪೀಠಾಧಿಪತಿ, ಧರ್ಮಾಧಿಪತಿ ಅಂತ ಹೇಳಿಬಿಟ್ಟು, ನಾನು ಧರ್ಮದ ನಾಯಕ, ನಾನು ಧರ್ಮ ನಡೆಸ್ತೀನಿ ಅಂತ ಹೇಳಿಬಿಟ್ಟು ಒಂದಷ್ಟು ಸ್ಥಾನಗಳು ತಗೊಂಡಿರ್ಬೋದು. ಆದರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳೂ ಸಹ ಅದು ಸಂಸಾರಿ ಧರ್ಮನೇ. ನಮ್ಮ 12ನೇ ಶತಮಾನದಲ್ಲಿ ಶಿವಶರಣರು ಕೊಟ್ಟಂತಹ ಈ ಧರ್ಮ, ಈ ಶರಣ ಧರ್ಮನೂ ಕೂಡ ಇದು ಸಂಸಾರಿಗಳ ಧರ್ಮನೇ ಆಗಿದೆ. ಶರಣರು ಹಣ ಆಸ್ತಿ ಸಂಪಾದನೆ ಮಾಡಿರಲಿಲ್ಲವಾ? ಶರಣರು ಹಣ ಆಸ್ತಿ ಮಾಡಿರಲಿಲ್ವ? ಖಂಡಿತವಾಗ್ಲೂ ಶರಣರು ಹಣ ಆಸ್ತಿ ಮಾಡಿದರು. ಆದರೆ ಎಂಥ ಹಣ ಆಸ್ತಿ ಅಂತಂದರೆ, ಅವ್ರ ಜೊತೆಯಲ್ಲಿ ಬರುವಂಥದ್ದು ತೊಗೊಂಡೋಗುವಂಥ ಹಣ ಆಸ್ತಿ ಮಾಡಿದರು. ಇಲ್ಲಿ ಬಿಟ್ಟೋಗುವಂಥ ಹಣ ಆಸ್ತಿ ಅವ್ರು ಮಾಡಿರಲಿಲ್ಲ. ನಾವು ಮಾಡ್ತಾ ಇರೋದೇನು, ಇಲ್ಲಿ ಬಿಟ್ಟೋಗುವಂಥ ಹಣ ಆಸ್ತಿ ಮಾಡ್ತೀವಿ. ಬೇಕಾದಷ್ಟು ಜಮೀನುಗಳು ಮಾಡ್ತೀವಿ, ಬಾಡಿಗೆ ಮನೆಗಳನ್ನ ಮಾಡ್ತೀವಿ, ಅಪಾರ್ಟ್ಮೆಂಟ್ಗಳನ್ನ ಕಟ್ತೀವಿ. 5 ಎಕರೆ ಇದ್ದರೆ ಇನ್ನು 5 ಎಕರೆ ಮಾಡೇ ಬಿಡಬೇಕೇನಾದರೂ ಮಾಡಿ ಅಂತ 10 ಎಕರೆ ಮಾಡ್ತೀವಿ. ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ತೀವಿ. ಬೇರೆಯವ್ರಿಗೋಸ್ಕರ ಚಾಲೆಂಜ್ ಮಾಡಲಿಕ್ಕೋಸ್ಕರ ಏನೆಲ್ಲ ವೈಭವಗಳನ್ನ ಮಾಡ್ತೀವಿ. ಆದರೆ ಇವು ಯಾವುವು ಈ ಆಸ್ತಿಗಳು ಕೂಡ ನಮ್ಮ ಜೊತೆಯಲ್ಲಿ, ಅಂದರೆ ನಾವು ಸ್ವರ್ಗಕ್ಕೆ ಹೋಗುವಾಗ, ನಾವು ಶಿವಲೋಕಕ್ಕೆ ಹೋಗುವಾಗ ಇವ್ಯಾವು ನಮ್ಮ ಜೊತೆಯಲ್ಲಿ ಬರೋಲ್ಲ. ಆದರೆ ನಮ್ಮ ಜೊತೆಯಲ್ಲಿ ಬರುವಂತಹ ಆಸ್ತಿ ಯಾವುದು? ಪರಮಾತ್ಮನ ಸ್ಮರಣೆ, ಪರಮಾತ್ಮ ಶಿವನ ಸೇವೆ, ಸಮಾಜ ಸೇವೆ, ಜಂಗಮ ಸೇವೆ, ಇವು ನಮ್ಮ ಜೊತೆಯಲ್ಲಿ ಬರುವಂಥದ್ದು. ಏನು ನಾವು ಬದುಕಿರುವಂತಹ ನಮ್ಮ ಕಾಲಘಟ್ಟದಲ್ಲಿ ಏನೆಲ್ಲ ಒಳ್ಳೇದು ಮಾಡಿದ್ವಿ ಈ ಜಗತ್ತಲ್ಲಿ, ನಾವು ಈ ಭೂಮಿ ಮೇಲೆ ಇರುವಾಗ ಒಂದು ಗುರುತು ಮಾಡಿ ನಾವು ಹೋದ ಮೇಲೂ ಕೂಡ ನಮಗೆ ಗುರುತು ಉಳಿತದಲ್ಲ ಇಲ್ಲಿ. ಆ ರೀತಿ ಯಾರು ಸೇವೆ ಮಾಡ್ತಾರೆ ಅದು ನಿಜವಾದಂತಹ ಸಂಪತ್ತು, ನಿಜವಾದಂತಹ ಆಸ್ತಿ. ಒಂದು ತೆಂಗಿನ ಮರ ಬೆಳ್ಕೊಂಡು ಹೋಗುತ್ತೆ. ಒಂದು ತೆಂಗಿನ ಮರ ಹೆಚ್ಚು ಕಡಿಮೆ 300 ವರ್ಷ 500 ವರ್ಷ ಇರ್ತದೆ. ಅದು ಬೆಳ್ಕೋತಾ ಹೋಗುತ್ತೆ. ಅದರಲ್ಲಿ ಒಂದೊಂದೇ ತೆಂಗಿನ ಗರಿ ಕೆಳಗಡೆ ಬೀಳ್ತಾ ಹೋಗುತ್ತೆ. ಆ ಕಾಂಡವನ್ನು ಬಿಟ್ಟು ಬೀಳ್ತಾ ಹೋಗುತ್ತೆ. ಆದರೆ ಆ ತೆಂಗಿನ ಗರಿ ಬೀಳಬೇಕಾದ್ರೆ, ತೆಂಗಿನ ಮರವನ್ನು ಬಿಟ್ಟು ಬೀಳಬೇಕಾದ್ರೆ ಅಲ್ಲಿ ಒಂದು ಮಾರ್ಕ್ ಮಾಡ್ತದೆ. ಏನು?
ನಾನು ಈವರೆಗೆ ಬಾಳಿ ಬದುಕಿದಂತಹ ಜಾಗ ಅಂತ ಹೇಳ್ಬಿಟ್ಟು ಒಂದು ಗುರುತು ಮಾಡಿ ಗರಿ ಕೆಳಗಡೆ ಬೀಳ್ತದೆ. ಹಾಗೆ ನಾವೂ ಕೂಡ ಈ ಭೂಮಿಯ ಮೇಲೆ ಬಂದ ಮೇಲೆ ನಮ್ಮ ಗುರುತು ಇರೋ ರೀತಿಯಲ್ಲಿ ಏನಾದರೂ ಒಂದು ಮಾಡಿ ನಾವು ಅಲ್ಲಿಗೆ ಹೋದಾಗ ಅಲ್ಲಿ ಲೆಕ್ಕ ಸಿಗುತ್ತೆ. ನಾವು ಅಂಥದ್ದು ಮಾಡ್ದಲೇ ನಮ್ಮ ಕುಟುಂಬಕ್ಕೆ, ನಮ್ಮ ಉದರ ಪೋಷಣೆಗೆ, ನಮ್ಮ ಪ್ರತಿಷ್ಠೆ ಹೆಚ್ಚು ಮಾಡಿಕೊಳ್ಳಿಕ್ಕೆ, ಇನ್ನೊಬ್ಬರನ್ನ ಹೊಟ್ಟೆ ಉರಿಸ್ಲಿಕ್ಕೆ ಒಂದಷ್ಟು ಹಣ ಆಸ್ತಿ ಮಾಡಿ 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 ಇಲ್ಲೇ ಬಿಟ್ಟು ಹೋಗ್ತೀವಿ. ಇಂಥ ತಪ್ಪನ್ನು ನಮ್ಮ ಶರಣರು ಮಾಡಲಿಲ್ಲ. ನಮ್ಮ ಶರಣರು ಇದ್ದಿದ್ದು ಗುಡಿಸಲುಗಳಲ್ಲಿ ಮತ್ತು ನಮ್ಮ ಗವಿಗಳಲ್ಲಿ. ಅವರಿಗೆ ಪರ್ಮನೆಂಟ್ ಮನೆಗಳಿರಲಿಲ್ಲ. ಗವಿಗಳಲ್ಲಿ ಗುಡಿಸಲಿದ್ದಂತಹ ಶರಣರ ಹೆಸರುಗಳು ಇವತ್ತಿಗೂ ಕೂಡ 21ನೇ ಶತಮಾನದಲ್ಲೂ ಕೂಡ ನಾವು ಅವರ ಹೆಸರನ್ನು ಹೇಳ್ತೀವಿ. ಆದರೆ ಎಷ್ಟೋ ರಾಜರುಗಳು ಈ ರಾಜ್ಯವನ್ನು, ಈ ದೇಶವನ್ನು ಹಾಳ್ಬಿಟ್ಟು ಹೋದರು. ಅವ್ರ ಹೆಸರು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲೋ ಒಂದು ಬೆರಳೆಣಿಕೆ ಅಷ್ಟು ಬಿಟ್ಟರೆ ಆ ರಾಜರುಗಳ ಹೆಸರು ಗೊತ್ತೇ ಇಲ್ಲ. ಕೋಟೆ ಕೊತ್ತಲಗಳನ್ನು ಕಟ್ಟಿಕೊಂಡಿದ್ದಂಥವ್ರು, ಬಿರುದಾವಳಿಗಳನ್ನು ತೆಗೆದುಕೊಂಡಿದ್ದಂತಹ ರಾಜರುಗಳ ಹೆಸರಿಗೆ ಗೊತ್ತೇ ಇಲ್ಲ. ಆದರೆ ನಮ್ಮ ಶರಣರು ಗುಡಿಸಲುಗಳಲ್ಲಿದ್ದಂಥವರು, ಗವಿಗಳಲ್ಲಿದ್ದಂಥವ್ರು ಹೆಸರುಗಳು ಇವತ್ತೂ ಕೂಡ ಅಜರಾಮರವಾಗಿದೆ. ಆದ್ದರಿಂದ ನಾವು ಆಸ್ತಿ ಮಾಡೋದಾದರೆ ಶರಣರ ರೀತಿಯಲ್ಲಿ ತಗೊಂಡೋಗುವಂಥ ಆಸ್ತಿ ಮಾಡಬೇಕು, ಬಿಟ್ಟು ಹೋಗುವಂಥ ಆಸ್ತಿ ಮಾಡಬಾರ್ದು. ಹಣ ಸಂಪಾದಿಸುವುದು ತಪ್ಪ? ಈ ಮನುಷ್ಯ ಜೀವಿ ಬಿಟ್ಟರೆ ಈ ಜಗತ್ತಲ್ಲಿ ಬಾಳ್ತಕ್ಕಂಥ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ. ಎಷ್ಟು ಕೋಟಿ ಜೀವರಾಶಿಗಳಿದ್ದಾವಲ್ಲ, ಆ ಯಾವ ಜೀವರಾಶಿಯೂ ಕೂಡ ಹಣ ಮಾಡೋದಿಲ್ಲ, ಆಸ್ತಿ ಮಾಡೋದಿಲ್ಲ, ಅಥವಾ ನಾಳೆಗೆ ನನಗೆ ಬೇಕು ಅಂತ ಹೇಳಿ ಆಹಾರವನ್ನು ಗೋಡನಲ್ಲಿ ಇಟ್ಟು ಸಾಯೋದಿಲ್ಲ. ಈ ಮನುಷ್ಯ ಜೀವಿ ಮಾತ್ರ ನಾನು ಹಣ ಗಳಿಸ್ಬೇಕು, ಹಣ ಗಳಿಸ್ಬೇಕು, ಹಣ ಗಳಿಸ್ಬೇಕು. ಹೋಗಲಿ, ಹಣ ಗಳಿಸ್ರಿ. ಎಷ್ಟು ಬೇಕು, ಎಷ್ಟು ಬೇಕು? ಏನು 2-3 ಜನ್ರೇಷನ್ ಕೂತ್ಕೊಂಡು ತಿನ್ನೋವಷ್ಟು, 2-3 ಜನರೇಷನ್ ಕೂತ್ಕೊಂಡು ತಿನ್ನೋವಷ್ಟು ಒಬ್ಬ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವನಿಗೆ ಅಷ್ಟು ಆಯಸ್ಸು, ಆರೋಗ್ಯ ಇಲ್ಲ. ಹಾಗಾದ್ರೆ ಯಾವ ರೀತಿ ಸಂಪಾದನೆ ಮಾಡ್ತಾ ಇದ್ದಾನೆ? ವಾಮ ಮಾರ್ಗದಲ್ಲಿ ಸಂಪಾದನೆ ಮಾಡ್ತಾ ಇದ್ದಾನೆ, ಲಂಚದ ರೂಪದಲ್ಲಿ ಸಂಪಾದನೆ ಮಾಡ್ತಾನೆ, ದುರಾಚಾರದಲ್ಲಿ, ದುರ್ಮಾರ್ಗದಲ್ಲಿ ಸಂಪಾದನೆ ಮಾಡ್ತಾ ಇದ್ದಾನೆ. ಅವನ ಬೆವರನ್ನು ಸುರಿಸಿ ಅವನು ಸತ್ಯಶುದ್ಧ ಕಾಯಕದಿಂದ ಸಂಪಾದನೆ ಮಾಡ್ತಾನೆ ಅನ್ನೋದಾದರೆ ಅವನ ಜೀವಮಾನದಲ್ಲಿ ಎಷ್ಟಿರಬೇಕು ಅಷ್ಟೇ ಇರ್ತದೆ. ಆದರೆ ಅದನ್ನು ಮೀರಿ ಒಬ್ಬ ಸರ್ಕಾರಿ ನೌಕರ ಅಂತ ಇಟ್ಕೊಳ್ಳೋಣ. ಸರ್ಕಾರಿ ನೌಕರ ಆತ ಜೀವನ ಮಾಡಿಕೊಂಡು 2 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಕೊಂಡು ಅವನು ರಿಟೈರ್ಡ್ ಆಗುವಂಥ ಸಂದರ್ಭದಲ್ಲಿ ಏನು ಮಾಡಬಹುದು? ಆ ಪಿ ಎಫ್ ಹಣ ಅದು ಇದು ಎಲ್ಲ ತಗೊಂಡು ಒಂದು ಮನೆ ತೊಗೋಬೋದು ಅಷ್ಟೇ. ಅದು ಒಂದು ಚಿಕ್ಕದೊಂದು ಪುಟಾಣಿ ಒಂದು ಮನೆ ತೊಗೋಬೋದು ಇವತ್ತಿನ ಪರಿಸ್ಥಿತಿನಲ್ಲಿ. ಆದರೆ ಅವನು ರಿಟೈರ್ಡ್ ಆಗಿರೋದಿಲ್ಲ, ಇನ್ನೂ ಅರ್ಧ ಸರ್ವಿಸ್ ಇರ್ತದೆ. ಇವನಿಗಿರೋಕ್ಕೊಂದು ಮನೆ ಮಾಡಿ 4 ಮನೆ ಬಾಡಿಗೆ ಬರೋಂಗೆ ಮಾಡಿಬಿಟ್ಟಿರ್ತಾನೆ. ಎಲ್ಲಿಂದ ಬಂತು ಈ ಹಣ? ಬೆವರು ಸುರಿಸಿದ್ನ ಇವನು? ನಮ್ಮ ಶರಣರು ಸತ್ಯಶುದ್ಧ ಕಾಯಕ, ನಿತ್ಯ ದಾಸೋಹ ಹೇಳ್ತಾನೇ ಇದ್ದಾರೆ. ನೀನು ತಿನ್ನುವ ಅನ್ನದಲ್ಲಿ ನಿನ್ನ ಬೆವರಿರಬೇಕು, ಅಂದರೆ ನಿನ್ನ ದುಡಿಮೆ ಇರಬೇಕು. ನೀನು ಗಳಿಸುವ ಹಣ ಆಸ್ತಿಯಲ್ಲಿ ನಿನ್ನ ಪರಿಶ್ರಮ ಇರಬೇಕು. ಯಾವ ಪರಿಶ್ರಮನೂ ಏನೂ ಇಲ್ಲ. ಎಲ್ಲ ವಾಮ ಮಾರ್ಗದಲ್ಲಿ ದುಡಿದು ಸಂಪಾದನೆ ಮಾಡಿದ್ರೆ ಇದನ್ನು ನಮ್ಮ ಶರಣರು ಒಪ್ಪೋದಿಲ್ಲ, ಧರ್ಮಶಾಸ್ತ್ರನೂ ಒಪ್ಪೋದಿಲ್ಲ, ಶರಣ ತತ್ವ ಅಂತೂ ಒಪ್ಪೋದೇ ಇಲ್ಲ. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಒಂದಿನೊಳಗೆ ಒಂದು ಒರೆಯ, ಅನ್ನದೊಳಗೆ ಒಂದು ಹೊಗುಳ, ಸೀರೆಯೊಳಗೊಂದು ಎಲೆಯ, ಇಂದಿಂಗೆ ನಾಳೆಂಗೆ ಎಂದು ಹಿಟ್ಟೆನಾದೊಡೆ, ನಿನ್ನ ಮೇಲಾಣೆ ಕೂಡಲ ಸಂಗಮ ದೇವ ಅಂತಾರೆ. ಅಂದರೆ ನಾಳೆಗಂತ ನಾನೇನಾದರೂ ಹಣ ಆಸ್ತಿ ಏನಾದರೂ ಮಾಡಿದ್ದೆ ಆದರೆ ಹಣೆ ಇಕ್ಕೋತಾರೆ, ನಿನ್ನ ಮೇಲೆ ಆಣೆ ಕೂಡಲ ಸಂಗಮ ದೇವ. ಅವರು ಕೂಡ ಸರ್ಕಾರಿ ನೌಕರರಾಗಿದ್ದರು. ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದರು ಬಿಜ್ಜಳನ ಆಸ್ಥಾನದಲ್ಲಿ. ಪ್ರಧಾನಮಂತ್ರಿ ಪೋಸ್ಟ್ ಏನು ಸಣ್ಣದ? ಬೊಕ್ಕಸ ಭಂಡಾರದ ಅಧಿಕಾರಿ ಆಗಿದ್ರು ಅವರು, ಭಂಡಾರಿ ಬಸವಣ್ಣ ಆಗಿದ್ದರು. ಈ ಬೇಕಾದಷ್ಟು ಮಾಡ್ಬೋದಾಗಿತ್ತು. ಆದರೆ ಅವ್ರು ಏನು ಹೇಳ್ತಾರೆ? ಆಣೆ ಇಕ್ಕೊಳ್ತಾರೆ. ಒಬ್ಬ ಕಸ ಗುಡಿಸುವ ಸತ್ಯಕ್ಕ ಅಂತಕ್ಕಂಥ ಶರಡೆ, ಆಕೆ ಕೂಡ ಕಸ ಗುಡಿಸೋ ಕೆಲಸ, ಗೌರ್ಮೆಂಟ್ ಜಾಬು, PKS ಅಂತ ಪೌರ ಕಾರ್ಮಿಕರು ಅಂತೀವಲ್ಲ ಅವರು. ಆ ತಾಯಿ ಹೇಳ್ತಾಳೆ, ನಾನು ಲಂಚ ವಂಚನೆಗೆ ಮನಸ್ಸು ಮಾಡಿದರೆ ನಿನ್ನ ಮೇಲೆ ಆಣೆ ಶಂಭುಜಕ್ಕೇಶ್ವರ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಆಣೆ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ನೀನು ಕೊಟ್ಟಂಥ ಭಿಕ್ಷೆನಲ್ಲಿ ಬದುಕ್ತೀನಿ, ಸರ್ಕಾರದಿಂದ ನನಗೇನು ಸಂಬಳ ಬರ್ತದೆ ಅದರಲ್ಲಿ ಬದುಕ್ತೀನಿ ಹೊರತು
ಲಂಚ ವಂಚನೆಗೆ ನಾನು ಕೈ ಚಾಚುವುದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಸ ಗುಡಿಸುವ ಪೌರ ಕಾರ್ಮಿಕಳಾಗಿರ್ತಕ್ಕಂಥ ಒಂದು ಸತ್ಯಕ್ಕೆ ಪ್ರಮಾಣ ಮಾಡ್ತಾಳೆ. ಇದು ಜೀವನ, ಇದು ಸತ್ಯಶುದ್ಧ ಕಾಯಕ. ಅದನ್ನು ಬಿಟ್ಟು ಹಣ ಮಾಡೋದೇ ಒಂದು ಅಭ್ಯಾಸ ಅಂತ ತಿಳ್ಕೊಂಡು ಇಡೀ ಬದುಕನ್ನು, ಇಡೀ ಮೌಲ್ಯಗಳನ್ನೇ, ನಮ್ಮ ಪ್ರಾಣವನ್ನು ಹೊತ್ತಿಟ್ಟು ನಮ್ಮ ಈ ಶರೀರವನ್ನು, ನಮ್ಮ ಶರೀರದಲ್ಲಿರ್ತಕ್ಕಂಥ ಶಕ್ತಿ, ಆರೋಗ್ಯ ಎಲ್ಲವನ್ನು ಒತ್ತೆ ಇಟ್ಟು ಹಣ ಸಂಪಾದನೆ ಮಾಡಿ ಯಾರಿಗೆ ಕೊಟ್ಟೋಗ್ತಾರೆ? ಮುಂದಿನ ಮೊಮ್ಮಕ್ಕಳಿಗೆ ಕೊಟ್ಟೋಗ್ತಾರೆ. ಅವರನ್ನು ಸೋಂಬೇರಿಗಳನ್ನಾಗಿ ಮಾಡ್ತಾರೆ, ಕಳ್ಳರು ಸುಳ್ಳರನ್ನಾಗಿ ಮಾಡ್ತಾರೆ. ಆದ್ದರಿಂದ ಅವಶ್ಯಕತೆ ಎಷ್ಟೋ, ನಮ್ಮ ಜೀವನಕ್ಕೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಹಣ ಆಸ್ತಿ ಮಾಡಬೇಕೇ ಹೊರತು ಅದಕ್ಕಂತ ಹೆಚ್ಚು ಮಾಡಬಾರ್ದು. ಹೆಚ್ಚು ಮಾಡಿದ್ರೆ ಅದು ಧರ್ಮಶಾಸ್ತ್ರಕ್ಕೆ ವಿರೋಧ. ಸರ್ಕಾರಿ ನೌಕರರು ಜನರ ಕೆಲಸ ಮಾಡಿಕೊಟ್ಟು ಜನರು ಪ್ರೀತಿಯಿಂದ ಕೊಟ್ಟ ಹಣವನ್ನು ತೆಗೆದುಕೊಂಡರೆ ಏನು ತಪ್ಪು? ಸರ್ಕಾರಿ ನೌಕರರು ಜನರ ಕೆಲಸ ಮಾಡಿಕೊಟ್ಟು ಅವ್ರ ಪ್ರೀತಿಯಿಂದ ಕೊಟ್ಟು ತಗೊಂಡ್ರೆ ಇದು ತಪ್ಪಾ, ಇದು ಲಂಚನಾ ಅಂತಂದರೆ ಇದು ಸಮರ್ಥನೆ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಅಷ್ಟೇ. ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೆ ಸರ್ಕಾರ ಅವನಿಗೆ ಸಂಬಳ ಕೊಡ್ತದೆ. ಪ್ರತಿಯೊಬ್ಬ ಸರ್ಕಾರಿ ನೌಕರ ಅವನು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಸರ್ಕಾರ ಕೊಡ್ತಕ್ಕಂಥ ಸಂಬಳವನ್ನು ತಗೊಂಡು ನಾಗರಿಕರ ಸೇವೆ ಮಾಡಬೇಕು. ಯಾರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿರ್ತಾರಲ್ಲ, ಆ ಪ್ರಜೆಗಳದೇ ಸರ್ಕಾರ, ಆ ಪ್ರಜೆಗಳ ತೆರಿಗೆ ದುಡ್ಡಲ್ಲೇ ನಿಮಗೆ ಸಂಬಳ ಕೊಡೋದು. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದು ಪ್ರಜೆಗಳ ತೆರಿಗೆ ದುಡ್ಡಲ್ಲೇ. ಅಲ್ಲೂ ತಗೊಂಡು ಇಲ್ಲೂ ತೊಗೊಂಡ್ರೆ ತಪ್ಪಾಗಲ್ವ? ಡಬಲ್ ಸ್ಯಾಲ್ರಿ ಆಗಲ್ವ? ಸಂಬಳದ ರೂಪದಲ್ಲಿ ಸರ್ಕಾರ ಕೊಡೋದೂ ಕೂಡ ಜನಸಾಮಾನ್ಯರ ತೆರಿಗೆ ದುಡ್ಡು. ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಂಡು ಮತ್ತೆ ಕೆಲಸ ಮಾಡುವಂತಹ ವಿಚಾರ ಬಂದಾಗ ಇಲ್ಲದಿರತಕ್ಕಂಥ ಅಬ್ಜೆಕ್ಷನ್ಗಳು ಹಾಕಿ ಅವನ್ನ ಕಾಡಿಸಿ ಪೀಡಿಸಿ ಅವನಿಗೆ ಸ್ವತಃ ಅವನೇ ಸ್ವಯಂ ಪರಿವರ್ತನೆಗೊಂಡು ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಹೋಗುವಂತಹ ಲೆಕ್ಕಕ್ಕೆ ತಂದಿಟ್ಟುಬಿಡ್ತಾರಲ್ಲ, ಆವಾಗ ಅವ್ರು ಕೇಳದೇ ಇದ್ರೂ ಕೂಡ ಸದ್ಯ ನಮ್ಮ ಕೆಲಸ ಮಾಡಿಕೊಟ್ರೆ ಸಾಕು, ಏನೋ ಒಂದು ಸ್ವಲ್ಪ ಕೊಟ್ಟೇ ಬಿಡ್ತೀನಿ ಅನ್ನೋ ಮನಸ್ಥಿತಿಗೆ ತಂದು ಆ ಜನಸಾಮಾನ್ಯರಿಂದ ತಗೊಳ್ತಕ್ಕಂತಹ ದುಡ್ಡಿದೆಯಲ್ಲ ಅದು ಲಂಚ ಅಲ್ಲ, ಅದು ವಿಷ. ಅಂಥ ವಿಷದ ಆಹಾರವನ್ನು ಅವರು ತಿಂದರೆ ಇವ್ರಿಗೂ ಕೂಡ ಆರೋಗ್ಯ ಕೆಡ್ತದೆ, ಇದನ್ನು ತಿಂದಂತಹ ಅವರ ಮಕ್ಕಳು ಹೆಂಡತಿಗಳಿಗೂ ಕೂಡ ಆರೋಗ್ಯ ಕೆಡ್ತದೆ. ಯಾಕೆ ಅಂತಂದರೆ ಹೇಳ್ತಾರೆ, ನಮ್ಮ ಪುರಾತನರು ಹೇಳ್ತಾರೆ, ಅಮೃತ ಕುಡಿದ ಮಕ್ಕಳೇನೇ ಆರೋಗ್ಯ ಇಲ್ಲೇನು ವಿಷ ಕುಡಿದ ಮಕ್ಕಳು ಎಲ್ಲಪ್ಪ ಬದುಕ್ತಾರೆ ಅಂತಾರೆ. ಯಾವ ರಾಜಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ಹಣವನ್ನು ಸಂಪಾದನೆ ಮಾಡಿ ಆ ಹಣದಿಂದ ಮನೆಗೆ ತಗೊಂಡೋಗಿ ಆಹಾರ ಪದಾರ್ಥಗಳನ್ನು ಖರೀದಿ ಮಾಡಿ ಯಾರು ಊಟ ಮಾಡ್ತಾರೋ ಅವ್ರಿಗೆ ಯಾವತ್ತೂ ಆರೋಗ್ಯ ಕೊಡೋದಿಲ್ಲ. ಅವ್ರಿಗೆ ಯಾವತ್ತೂ ಕೂಡ ವಿಪತ್ತುಗಳು, ಅವ್ರ ಸಂಸಾರಗಳಲ್ಲಿ ವಿಪತ್ತು ಬರೋದಿಲ್ಲ, ಹಾರ್ಟ್ ಅಟ್ಯಾಕ್ ಬರೋದಿಲ್ಲ, ಆಕ್ಸಿಡೆಂಟ್ಗಳು ಆಗೋದಿಲ್ಲ. ಯಾಕೆ ಅಂತಂದರೆ ಅವರು ಸತ್ಯ ಮಾರ್ಗದಲ್ಲಿ ಬದುಕ್ತಾ ಇರ್ತಾರೆ. ಅವರ ಬೆವರಿನ ಹಣದಲ್ಲಿ ಬಂದಂತಹ ಹಣದಿಂದ ಮಾತ್ರನೇ ಅವರು ಬದುಕ್ತಾ ಇರ್ತಾರೆ. ಈ ರೀತಿ ಕೆಟ್ಟ ಮಾರ್ಗದಲ್ಲಿ, ಲಂಚ ಮಾರ್ಗದಲ್ಲಿ ಮೋಸ ಮಾಡಿ, ಅನ್ಯಾಯ ಮಾಡಿ, ಜನಗಳಿಗೆ ಕಾಡಿಸಿ ಪೀಡಿಸಿ ಅವರಿಂದ ಲಂಚದ ರೂಪದಲ್ಲಿ ತೆಗೆದುಕೊಂಡಂಥ ಯಾವುದೇ ಹಣ ಅವರಿಗೆ ತೊಂದರೆ ಕೊಟ್ಟೇ ಅದು ಆಚೆ ಹೋಗೋದು, ಸುಮ್ಮನೆ ಹೋಗೋದಿಲ್ಲ. ಅವರಿಗೆ ತೊಂದರೆ ಕೊಟ್ಟು 7 ಜನ್ಮಕ್ಕೂ ಕಾಡಿಬಿಡ್ತದೆ ಆ ದುಡ್ಡು. ಆ ಲಂಚದ ದುಡ್ಡು 7 ಜನ್ಮಕ್ಕೂ ಕಾಡ್ತದೆ. ಆದ್ದರಿಂದ ನಮ್ಮ ಶರಣರು ಹೇಳ್ತಾರೆ, ಯಾವ ಕಾರಣಕ್ಕೂ ನೀವು ಲಂಚವನ್ನು ಸ್ವೀಕಾರ ಮಾಡಬೇಡ್ರಿ. ಯಾಕೆ ಅಂತಂದರೆ ನಿಮಗೆ ಸರ್ಕಾರಿ ನೌಕರಿ ಸಿಕ್ಕಿರ್ತಕ್ಕಂಥದ್ದು ಒಂದು ಸೌಭಾಗ್ಯ. ಜನಗಳ ಸೇವೆ ಮಾಡಲಿಕ್ಕೆ ನಿಮಗೆ ಆ ಭಗವಂತನೇ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅಂತ ತಿಳ್ಕೊಳ್ಳಿ. ಜನಸೇವೆ ಮಾಡಿ ನೀವು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಆ ಪರಮಾತ್ಮನೇ ನಿಮಗೆ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅಂತ ತಿಳ್ಕೊಂಡು ಜನಸೇವೆ ಮಾಡಿ, ಸಮಾಜ ಸೇವೆ ಮಾಡಿ, ಪುಣ್ಯ ಸಂಪಾದನೆ ಮಾಡಿ, ಇದೇ ಜನ್ಮವನ್ನು ಕಡೆ ಮಾಡಿ ಆರೋಗ್ಯವಂತರಾಗಿ, ಕೀರ್ತಿವಂತರಾಗಿ ಬದುಕಿ ಬಾಳಿ ಒಂದಿನ ಸಾಯಬೇಕೇ ಹೊರತು ವಾಮ ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ ಒಬ್ಬರ ಮನಸ್ಸನ್ನು ನೋಯಿಸಿ
ಅವನಿಗೆ ಕೆಲಸ ಮಾಡಿ ಕೊಡುವಾಗ ಅವನು ಇಲ್ಲ ಸಲ್ಲದ ಅಬ್ಜೆಕ್ಷನ್ಗಳನ್ನ ಹಾಕಿ ಅವನಿಗೆ ಅಲಸಿ ಅವನಿಗೆ ಲಂಚ ಕೊಟ್ಟರೆ ನೀನು ಮಾಡಿಕೊಡೋದು ಅನ್ನುವ ಲೆಕ್ಕಕ್ಕೆ ಆ ಫೈಲನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡು ಯಾರು ಲಂಚದ ದುಡ್ಡಲ್ಲಿ ತಿಂದು ಕುಡಿದು ತೇಗಿ ಸಂಸಾರಗಳನ್ನು ಸಾಕುತ್ತಾ ಆಸ್ತಿ ಹಣ ಮಾಡ್ಕೊಳ್ತಾರೋ ಅವೆಲ್ಲವೂ ಕೂಡ ಇವರಿಗೆ ನೋವು ಕೊಟ್ಟೇ ಕೊಡ್ತವೆ. ಅದರಲ್ಲೆಲ್ಲ ಶಾಪ ಇರ್ತದೆ, ಶಾಪ ಇರ್ತದೆ, ಜನಸಾಮಾನ್ಯರ ಶಾಪ ಇರ್ತದೆ. ಯಾರೇ ದುಡ್ಡು ಕೊಡ್ಬೇಕಾದ್ರೆ ನಗ್ನಗ್ತಾ ಕೊಡೋದಿಲ್ಲ, ನಕ್ರೂ ಕೂಡ ಅದು ನಾಟಕೀಯವಾಗಿ ನಗ್ತಾರೆ. ಯಾಕೆಂದರೆ ಅವ್ರಿಗೆ ವಿರೋಧ ಕಟ್ಕೊಳ್ಳೋಕ್ಕಾಗೋದಿಲ್ಲ, ಸರ್ಕಾರಿ ಅಧಿಕಾರಿಗಳನ್ನು ವಿರೋಧ ಕಟ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಕೃತಕವಾಗಿ ನಕ್ರೂ ಕೂಡ ಒಳಗಡೆಯಿಂದ ಶಾಪ ಹಾಕ್ಯಂಡೇನೆ ಅವರು ಕೊಡೋದು. ಕೊಟ್ಟು ದಾರಿ ಉದ್ದಕ್ಕೂ ಬೈಕಂಡೇ ಹೋಗ್ತಾರೆ. ಬೇಕಾಯಿದು ಸರ್ಕಾರ ಒಂದು ಸೋಷಿಯಲ್ ಸ್ಟೇಟಸ್ ಕೊಟ್ಟಿದೆ. ಸರ್ಕಾರಿ ನೌಕರ ಅಂದರೆ ಅದಕ್ಕೊಂದು ಗ್ರೇಡ್ ಐತೆ. ತಿಂಗಳು ತುಂಬಿತು ಅಂದರೆ ಸಂಬಳ ಬರ್ತದೆ, ಸುಮ್ಮನೆ ಕ್ಯಾಲೆಂಡರ್ ತಿರುವು ಹಾಕಿದ್ರೆ ಸಾಕು ಸಂಬಳ ಬರ್ತದೆ. ಇದ್ರ ಮೇಲೆ ಜನಗಳನ್ನ ಹಿಂಸೆ ಮಾಡಿ ಪೀಡಿಸಿ ಸಂಪಾದನೆ ಮಾಡುವಂಥ ಲಂಚ ಇದು ಮತ್ತು ಜೊತೆಗೆ ಈ ಹಣ, ದುರ್ಮಾರ್ಗದ ಹಣ ಯಾವತ್ತೂ ಕೂಡ ಒಳ್ಳೆಯದಾಗೋದಿಲ್ಲ. ನಮ್ಮ ಶರಣರು, ನಮ್ಮ ಧರ್ಮಶಾಸ್ತ್ರ ಇದನ್ನು ಒಪ್ಪೋದಿಲ್ಲ. ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.